ಶ್ರೀ ಮಹತೇಶನ್ ಅವರು ನಮ್ಮ ಪೊಲೀಸ್ ಸ್ಟೇಷನ್ ಬರ್ತಾರೆ, ಕಾರವಾರ ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ಗೆ. ಅವರ ಅಂಕಲ್ದು ಇಲ್ಲಿ ಸೂಸಂಗಡಿಯಲ್ಲಿ 20 ಗುಂಟ ಜಾಗ ಇರುತ್ತೆ. ಅವರು ಚೆನ್ನೈಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಹ್ಯಾಂಡ್ಲೂಮ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಸೊ ಅವರು ಮನೆ ಕಟ್ಟಲಿಕ್ಕೆ 2003 ಪರ್ಮಿಷನ್ ತಗೊಳ್ತಾರೆ. ಆದರೆ ಅವರಿಗೆ ಮನೆ ಕಟ್ಟಲಿಕ್ಕೆ ಆಗಿರಲ್ಲ. ಅದ ನಂತರ ಅವರು ಅದನ್ನು ಎಕ್ಸ್ಟೆನ್ಷನ್ ಮಾಡಿ 2015ರಲ್ಲಿ ಮನೆ ಕೆಲಸ ಕಂಪ್ಲೀಟ್ ಆಗುತ್ತೆ. ಕನ್ಸ್ಟ್ರಕ್ಷನ್ ಆದ್ರೂ ಕೂಡ ಆ ಮನೆಗೆ ಅವರು ಹೋಗಿರಲ್ಲ ಅವ್ರ ಅಂಕಲ್. ಆದರೆ ಈ ವರ್ಷ ಜುಲೈ ಇವರಿಗೆ ಫೋನ್ ಮಾಡಿ ಹೇಳ್ತಾರೆ, ಅದರದ್ದು ನಾವು ಆ ಮನೆಗೆ ಹೋಗ್ಲಿಕ್ಕೆ ಇಷ್ಟಪಡ್ತೇವೆ, ಅದಕ್ಕೆ ಫಾರ್ಮ್ 3 ಅರ್ಜಿ ಕೊಟ್ಟು ತಗೊಳ್ಳಿಕ್ಕೆ ಹೇಳ್ತಾರೆ ಇವರಿಗೆ. ಇವರು ಹೋಗಿ ಇವರು ಫ್ರೆಂಡ್ ಇರ್ತಾರೆ ಶಕೀಲ್ ಮೊಹತೇಶಮ್ ಅಂತೇಳಿ, ಅವರಲ್ಲಿ ಹೇಳ್ತಾರೆ ನೀವು ಹೋಗಿ ಚೀಫ್ ಆಫೀಸರ್ ಹತ್ರ ವಿಚಾರಿಸಿ ಬನ್ನಿ, ಫಾರ್ಮ್ 3 ಅರ್ಜಿ ಕೊಟ್ಟು ಬನ್ನಿ ಅಂತೇಳಿ. ಸೊ ಅರ್ಜಿ ಕೊಟ್ಟಾಗ ಅವ್ರು ಹೇಳ್ತಾರೆ ಪ್ರೀವಿಯಸ್ ತುಂಬ ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ಲ, ಟ್ಯಾಕ್ಸ್ ಮತ್ತು ಪೆನಾಲ್ಟಿಯನ್ನು ಕಟ್ಟಿದರೆ ಮತ್ತೆ ಫಾರ್ಮ್ 3 ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಇವರು ಇವಾಗ ಜುಲೈಯಲ್ಲಿ ಹೋಗಿ 21 ಜುಲೈಗೆ ಹೋಗಿ ಎಷ್ಟು ಅಂತ ಹಣ ಕೇಳುವಾಗ 2 ಲಕ್ಷ ಕೊಡಬೇಕಂತ ಹೇಳ್ತಾರೆ. ಸೊ ಇವ್ರ ಅಂಕಲ್ ಹತ್ರ ಮಾತಾಡಿ ಅವ್ರು ಹೇಳ್ತಾರೆ 2 ಲಕ್ಷ ಕೊಡಿ ಅಂತ ಹೇಳ್ತಾರೆ. ಅದರಂತೆ ಇವರು ಶಕೀಲ್ ಅವರಲ್ಲಿ 2 ಲಕ್ಷ ಕೊಟ್ಟು ಕಳಿಸ್ತಾರೆ. ಶಕೀಲ್ ಅವರು 2 ಲಕ್ಷ ಕೊಟ್ಟು ಇವರು ಮನೆಗೆ ಬರಲಿಕ್ಕೆ ಹೇಳ್ತಾರೆ ಚೀಫ್ ಆಫೀಸರ್. ಮನೆಯಲ್ಲಿ 2 ಲಕ್ಷ ತಗೊಂಡು 90,068ಗೆ ರಿಸಿಪ್ಟ್ ಕೊಡ್ತಾರೆ. ಸೊ ಬ್ಯಾಲೆನ್ಸ್ ಅಮೌಂಟ್ ಕೇಳುವಾಗ ಇವರು ಕೊಡಲ್ಲ. ಬ್ಯಾಲೆನ್ಸ್ ಅಮೌಂಟು 1,09,932 ಇರುತ್ತೆ. ಅದನ್ನು ಕೂಡ ಅವರೇ ಇಟ್ಕೊಂಡಿರ್ತಾರೆ. ಸೊ ಅದ ನಂತರ ಕೂಡ ಫಾರ್ಮ್ 3 ಇಶ್ಯೂ ಮಾಡಿರಲ್ಲ. ಸೊ ಇವಾಗ ಎಗೇನ್ ಇವರು ತುಂಬ ದಿನ ಆಯಿತು, 1 ವರ್ಷ ಆದ್ರೂ ಫಾರ್ಮ್ 3 ಕೊಟ್ಟಿಲ್ಲ, UGD ಕನೆಕ್ಷನಿಗೂ ಮಾಡಿಲ್ಲ ಅಂತೇಳಿ 12/11/24ಕ್ಕೆ ಅವರು ಶಕೀಲ್ ಮೊಹತೇಶಮ್ ಅವರು ಪುನಃ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ ಚೀಫ್ ಆಫೀಸರನ್ನು. ಆಗ ಚೀಫ್ ಆಫೀಸರ್ ಹೇಳ್ತಾರೆ ಇಲ್ಲ ನೀವು 1 ಲಕ್ಷ ಕೊಡಬೇಕು, ಆವಾಗ ನಾವು ಇದು ಕೊಡ್ತೇವೆ ಅಂತ ಹೇಳ್ತಾರೆ. ಸೊ ಅವರು ವಾಪಸ್ ಬಂದು ಮೊಹತೇಶಮ್ ಕಂಪ್ಲೇಂಟಲ್ಲಿ ಹೇಳ್ತಾರೆ. ಸೊ ಇವರಿಗೂ ತುಂಬ 1 ವರ್ಷ ಆದ್ರೂ ಮಾಡಿಲ್ಲ, 2 ಲಕ್ಷ ಆಲ್ರೆಡಿ ತಗೊಂಡು ಕೊಟ್ಟಾಗಿದೆ. 13ಕ್ಕೆ ಇವರೇ ಸ್ವಂತ ಹೋಗ್ತಾರೆ. ಹೋಗುವಾಗ ಇವ್ರು ಕೇಳ್ತಾರೆ ನಾವು ಈ ಥರ ಈ ಹಿಂದೆ ಕೂಡ ಹಣ ಕೊಟ್ಟು ಇನ್ನೂ ಕೂಡ ಕೆಲಸ ಆಗಿಲ್ಲ, ಫಾರ್ಮ್ 3 ಇಶ್ಯೂ ಆಗಿಲ್ಲ. ಇವ್ರು ಮೊದಲು ಹೋಗಿ ಅಧ್ಯಕ್ಷರನ್ನು ಭೇಟಿ ಆಗ್ತಾರೆ. ಅಧ್ಯಕ್ಷರು ಚೀಫ್ ಆಫೀಸರನ್ನು ಕರೆದು ಹೇಳ್ತಾರೆ ಇವ್ರದ್ದು ತುಂಬ ಲೇಟ್ ಆಗಿದೆ ಮಾಡಿಕೊಡಿ ಅಂತೇಳಿ. ಸೊ ಇವರು ಹೋಗಿ ಚೀಫ್ ಆಫೀಸರ್ ಹೊರಗಡೆ ಬಂದು ಹೇಳ್ತಾರೆ ಇಲ್ಲ ನೀವು 1 ಲಕ್ಷ ಕೊಟ್ಟರೆ ನಾವು ಅದು ಮಾಡಿಕೊಡ್ತೇವೆ, ಇವತ್ತು ನೀವು ಅರ್ಜೆಂಟಾಗಿ ನಮಗೆ 50,000 ಅಡ್ವಾನ್ಸ್ ಕೊಡಿ, ನಿಮಗೆ ಇಮಿಡಿಯೇಟ್ಲಿ ಕೆಲಸ ಮಾಡಿಕೊಡ್ತೇವೆ ಅಂತೇಳಿ. ಸೊ ಕಂಪ್ಲೇಂಟ್ ಹೇಳ್ತಾರೆ ಸರಿ ನಾನು ಹಣ ರೆಡಿ ಮಾಡಿಕೊಂಡು ಬರ್ತೇವೆ ಅಂತೇಳಿ ಬರ್ತಾರೆ. ಸೊ ಅವರಿಗೆ ಲಂಚ ಈಗೇನು ಕೊಡಲಿಕ್ಕೆ ಇಷ್ಟ ಇರಲಿಲ್ಲ. ಅವ್ರು ನಿನ್ನೆ ಬಂದು ನಮ್ಮ ಕಾರವಾರ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿದ್ದಾರೆ. ಅದರಂತೆ ಇವತ್ತು ಬೆಳಿಗ್ಗೆ ಬಂದು ನಾವು ಅವ್ರ ಲಂಚ ಆಫೀಸಲ್ಲಿ ಸ್ವೀಕರಿಸುವಾಗ 50,000 ಅಡ್ವಾನ್ಸ್ ಸ್ವೀಕರಿಸುವಾಗ ನಾವು ಟ್ರ್ಯಾಪ್ ಮಾಡಿದ್ದೇವೆ. ಸರ್ 50,000 ಅವರೇ ತಗೊಂಡಿದ್ದಾರೆ ಅಥವಾ ಅವರೇ ತಗೊಂಡಿದ್ದಾರೆ. ಈ ವಿಚಾರಣೆಗಾಗಿ ಎಷ್ಟು ಜನರಿಗೆ ತಗೊಳ್ತಾರೆ? ಇಲ್ಲಿ ಚೀಫ್ ಆಫೀಸರ್ ತಗೊಳ್ತಾರೆ, ಚಾಲಕರನ್ನ ತಗೊಳ್ತಾರೆ? ಅದು ಚಾಲಕರನ್ನು ತಗೊಳ್ತೇವೆ. ಅದರಲ್ಲಿ ಯಾರೆಲ್ಲ ಕನೆಕ್ಟ್ ಇದೆ ಅದು ನಿಮಗೆ ಗೊತ್ತಿದೆ, ಏನಾಗಿದೆ ಚೀಫ್ ಅವನು ಅದನ್ನು ರಿಸೀವ್ ಮಾಡಿ ಡ್ರೈವರ್ ಹತ್ರ ಕೊಟ್ಟಿರ್ತಾನೆ ಅದನ್ನು ಇಡಕ್ಕೆ. ಸೊ ಅವ್ರನ್ನು ಹೌದು ಚೀಫ್ ಆಫೀಸರ್ ಮೊಹತೇಶ್ ಇದ್ರೀಸ್ ಮೊಹತೇಶ್. ಕಂಪ್ಲೇಂಟ್ ಆಗಿ ಯಾಕಂದ್ರೆ ಅದು ನಮ್ದು ಪ್ರೋಸೆಸ್, ಅದು ನಾವು ಹೇಳಕ್ಕೆ ಆಗಲ್ಲ. ಫೋಟೋ ಪ್ರೊಡ್ಯೂಸ್ ಮಾಡ್ತಾರಾ? ಹೌದು ಇವತ್ತು ಪ್ರೊಡ್ಯೂಸ್ ಮಾಡ್ತೇವೆ. ನಮ್ದೆಲ್ಲ ಇಲ್ಲಿ ಮಾಜರ್ ಇರುತ್ತೆ, ನಮ್ದು ಪ್ರೊಸೀಜರ್ಸ್ ಇರುತ್ತೆ, ಅದು ಮುಗಿಸಿ ನಾವು ಮೆಡಿಕಲ್ ಮಾಡಿಸಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೇವೆ. ಎಲ್ಲಿ ನಮ್ದು 2 ಇನ್ಸ್ಪೆಕ್ಟರ್ಸ್ ಇದ್ದಾರೆ. ಇನ್ಸ್ಪೆಕ್ಟರ್ ವಿನಾಯಕ್ ವಿಲ್ಲಾವ್ ಇದ್ದಾರೆ, ವಿನಾಯಕ್ ಮತ್ತು ಪ್ರಸಾದ್, ಇನ್ಸ್ಪೆಕ್ಟರ್ ಪ್ರಸಾದ್ ಇದ್ದಾರೆ. ಅದ ನಂತರ ಎಷ್ಟು ಟೋಟಲ್ 14 ಸ್ಟಾಫ್ ಇದ್ದಾರೆ. ನಮ್ದು ಕುಮಾರ್ ಚಂದ್ರ SP ಲೋಕಾಯುಕ್ತ.